ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು 3 ಬ್ಲೌಸ್ ಡಿಸೈನ್ ಬ್ಲೌಸ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಬಂದ್ಬಿಟ್ಟು ಪೇಪರಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಬೋಟ್ ನೆಕ್ ಡಿಸೈನ್ ಸ್ವಲ್ಪ ಡಿಸೈನ್ ಇರೋದ್ರಿಂದ ಪೇಪರಲ್ಲಿ ಕಟ್ ಮಾಡ್ಕೋಬೇಕು. ಹಂಗೆ ಡೈರೆಕ್ಟ್ ಆಗಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈ ತರ ಬರುತ್ತೆ ಇದು. ಮೂರು ಡಿಸೈನ್ ಇದೆ. ಅದೇ ಈ ತರ ಸಪ್ರೇಟ್ ಕಟ್ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ. ನಾವು ಅದರಲ್ಲಿ ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಈ ತರ ಪೇಪರ್ ಕಟ್ ಮಾಡ್ಕೊಂಡ್ರೆ ಇವಾಗ ಎಕ್ಸ್ಟ್ರಾ ಬಟ್ಟೆ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ತಗೋಬೇಕಾಗುತ್ತೆ. ಅವಾಗ ನಮ್ಗೆ ನೀಟಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿ ತುಂಡ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲಿ ಲೆಂತ್ ತಗೋಬೇಕಾಗುತ್ತೆ, ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಈ ತರ ಇದೊಂದು ಡಿಸೈನು. ಇದು ಅಂತ ಈ ಎಲ್ಲದೂ ಅಷ್ಟೇ ಟ್ರೆಂಡಿಂಗ್ ಅಲ್ಲಿರೋ ಡಿಸೈನ್ಸ್ಗಳಿವೆಲ್ಲ. ಮೂರೂ ಬೋಟ್ ನೆಕ್ಕೇನೆ. ಅವರು ಡಿಸೈನ್ಸ್ ಸುಮಾರು ಕಳಿಸಿದ್ರು, ಅದರಲ್ಲಿ ಇದಕ್ಕೆ ಯಾವ ಸೂಟ್ ಆಗುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಬೋಟ್ ನೆಕ್ ಡಿಸೈನು, ಮತ್ತೆ ಇದು ಒಂದು. ಓಕೆನಾ, 3 ಡಿಸೈನು ಆಲ್ರೆಡಿ ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವು ಪೇಪರ್ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಒಂದೊಂದು ಡಿಸೈನ್ ಯಾವ ರೀತಿ ಇದೆ ಅಂತ. ಬನ್ನಿ, ಫಸ್ಟ್ಗೆ ಈ ಡಿಸೈನು ಕಟ್ ಮಾಡ್ಕೊಳ್ಳೋಣ. ಇದನ್ನ ಇಲ್ಲಿಗೆ ಬೇರೆ ಕಲರ್ ಬರುತ್ತೆ ಬಟ್ಟೆ, ಅಂದ್ರೆ ಸೀರೆ ಕಲರಲ್ಲಿ ಕೊಡೋಣ ಅನ್ಕೊಂಡಿದ್ದೀನಿ. ಇಲ್ಲಿಗೆ ಪ್ಯಾಚ್ ವರ್ಕು ಈ ತರ ಇಟ್ಕೊಳ್ಳುವಾಗ ಈ ಪೇಪರ್ ಅಲ್ವಾ, ಇದು ಸ್ವಲ್ಪ ಆ ಕಡೆ ಆಗೋ ಚಾನ್ಸ್ ಇರುತ್ತೆ. ಏನ್ ಮಾಡಿ ಸ್ವಲ್ಪ ಈ ತರ ಗುಂಡ್ ಪಿನ್ ಹಾಕೊಳ್ಳಿ. ಅವಾಗ ಏನಾಗುತ್ತೆ, ನಮ್ಗೆ ನೀಟಾಗಿ ಬರುತ್ತೆ. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಈ ತರ ಮಾಡ್ಕೊಂಡು ಈ ತರ ಕರೆಕ್ಟ್ ಆಗಿದೆ. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡೋಣ. ಈ ಕಡೆ ಇದು ಎಕ್ಸ್ಟ್ರಾ ಇದೆಯಲ್ಲ, ಒಟ್ಟಲ್ಲಿ ಎಲ್ಲಾನು ಒಂದು 3 ಡಿಸೈನು ಟ್ರೆಂಡಿಂಗ್ ಅಲ್ಲಿ ಇರುವಂತ ಡಿಸೈನ್. ಇದು ಕಟ್ ವರ್ಕ್ ಡಿಸೈನು, ಕ್ಯಾಲಫ್ ಡಿಸೈನ್ ಅಂತಾರಲ್ಲ ಅದು. ಇದು ಆಕ್ಚುಲಿ ಇದೆಲ್ಲ ಸೇಮ್ ಅದೇ ಇದ್ರಲ್ಲೇ ಬರುತ್ತೆ. ಇದು ನೋಡಿ, ಇದು ಹೀಗೆ ಬರುತ್ತೆ. ಇಲ್ಲಿ ಮಾತ್ರ ನಮ್ಗೆ ಇಷ್ಟಕ್ಕೆ ಬೇಕು ಸ್ಟಿಚಿಂಗ್. ಓಕೆನಾ, ಇಷ್ಟಕ್ಕೆ ಬರಬೇಕು ಸ್ಟಿಚಿಂಗ್. ಇಲ್ಲಿ ಏನಿದೆ ಇಷ್ಟಕ್ಕೆ ಬರಬೇಕು. ಇದಿಷ್ಟು ಬಟ್ಟೆಗೋಸ್ಕರ ಇದನ್ನ ಬಿಡ್ಬೇಕಾಗುತ್ತೆ. ಇಷ್ಟು ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ತಗೋಬೇಕು. ನಾವ್ ಇಲ್ಲಿ ಸ್ಟಿಚಿಂಗ್ ಹಾಕಿದ್ರೆ ಇಲ್ಲಿಗೂ ಬಟ್ಟೆ ಕಟ್ ಮಾಡ್ಕೋಬೇಕು. ಓಕೆನಾ, ಅಷ್ಟೇ, ಇನ್ನೇನಿಲ್ಲ. ಇದು ಈ ರೀತಿ ಕಟ್ ಮಾಡ್ಕೋಬೇಕು. ಇದಿಷ್ಟು ನಮ್ಗೆ ಎಕ್ಸ್ಟ್ರಾ ಬೇಕು ಬಟ್ಟೆ. ನಾವು ಅದು ಸ್ಟಿಚ್ ಮಾಡುವಾಗ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ನಮ್ಗೆ ರೆಡಿ ಆಗುತ್ತೆ. ಓಕೆನಾ, ಇಷ್ಟೇನೆ. ಇದು ಈ ರೀತಿ ಕಟ್ ಮಾಡ್ಕೋಬೇಕು. ಬೇಕು ಅಂದ್ರೆ ಈ ತರ ಸ್ಕೇಲಲ್ಲೂ ಹಾಕೋಬಹುದು, ತೊಂದರೆ ಏನಿಲ್ಲ. ನಿಮ್ಗೇನಾದ್ರೂ ಹಾಗೇನೆ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಈ ತರ ಸ್ಕೇಲಲ್ಲೂ ಹಾಕೊಳ್ಳಿ. ಇದು ನಮ್ಗೆ ಮೇನ್ ಮೆಜರ್ಮೆಂಟು. ಇಲ್ಲಿಗೆ ಕಟಿಂಗ್ ಇಲ್ಲಿಗೆ ಬರುತ್ತೆ, ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ. ಓಕೆನಾ, ಇದಿಷ್ಟು ಕಟ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ನಾವು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಈ ತರ ಬರುತ್ತೆ. ಇವಾಗ ಇಲ್ಲಿ ಇಟ್ಟರೆ ಸ್ಟಿಚಿಂಗ್ ಇಲ್ಲಿ ಇದ್ರ ಮೇಲೆ ಬರಬೇಕು. ಈ ತರ ಇದ್ರ ಮೇಲೆ ಬರಬೇಕು ಡಿಸೈನು. ಇಲ್ಲಾಂದ್ರೆ ಈ ತರ ಮೇಲೆ ಕೂರ್ಸ್ಕೋಬೇಕಾಗುತ್ತೆ. ಒಟ್ಟಲ್ಲಿ ಇದು ಕವರ್ ಆಗ್ಬೇಕು. ಇದು ಬಟ್ಟೆ ಈ ತರ ಇದೆ, ನಾವು ಇಲ್ಲಿಗೆ ತಗೊಂಡೋಗಿ ಇಲ್ಲಿಗೆ ಬರುತ್ತೆ. ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋದು ಈ ತರ. ಇಷ್ಟೇ. ನಾನು ಇದು ಬಿಟ್ಟು ಇದನ್ನ ತಗೋತೀನಿ. ಶೇಪು ಈ ರೀತಿ ಬರುತ್ತೆ. ಇದಕ್ಕೂ ಅಷ್ಟೇ ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡು ಕಟ್ ಮಾಡ್ಕೊಂಡ್ರೆ ಇಲ್ಲಿಗೆ ಕ್ಯಾನ್ವಾಸ್ ಹಾಕೊಂಡ್ಬಿಡಿ. ಅವಾಗ ನೀಟಾಗಿ ಇನ್ನೂ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಡಿಸೈನು ಚೂರು ಹೆಚ್ಚು ಕಮ್ಮಿ ಆಗಲ್ಲ, ನೀಟಾಗಿ ಬರುತ್ತೆ. ಓಕೆನಾ, ಇದೇನಿದೆ ನೋಡಿ, ಈ ತರ ಹಾಕೊಂಡು ಇದು ರೆಡಿ ಆಯ್ತು. ನಿಮ್ಗೆ ಇನ್ನೂ ಕನ್ಫ್ಯೂಸ್ ಅಂದ್ರೆ ಇಲ್ಲೊಂದು. ಓಕೆನಾ, ಇಷ್ಟೇ. ಇವಾಗ ಇದು ಕಟ್ ಮಾಡ್ಕೊತೀನಿ. ಇಲ್ಲೇನು ಎಕ್ಸ್ಟ್ರಾ ಬಟ್ಟೆ ಬಿಡೋಂಗಿಲ್ಲ, ಇಲ್ಲಿ ಮಾತ್ರ ಬಿಡಬೇಕು ಅಷ್ಟೇನೆ. ಈ ತರ ಒಂದು ಡಿಸೈನ್ಸ್ಗಳಿಗೆ ಈ ತರನೇ ಮಾಡ್ಕೋಬೇಕಾಗುತ್ತೆ. ಇಷ್ಟು ಆಯ್ತು. ಸೈಡ್ಗೆ ಇಡೋಣ. ಇದನ್ನ ತಗೊಂಡು ಇದು ಹೇಗಿದೆ ಹೀಗೆ ನೀವ್ಗೆ ಮಾರ್ಕಿಂಗ್ ಪೀಸಲ್ಲಿ ಅದನ್ನ ಮಾರ್ಕ್ ಮಾಡ್ಕೊಂಡ್ರೆ ಬಳಕ್ತಲ್ಲ, ಇದರಲ್ಲಿ ಪೆನ್ನಲ್ಲಾದರೂ ಮಾರ್ಕ್ ಮಾಡ್ಕೋಬಹುದು. ನಾನು ಇದರಲ್ಲೇ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ಕ್ ಮಾಡಿಬಿಡ್ತೀನಿ, ಕಟಿಂಗ್ ಮಾಡಲ್ಲ. ಇದನ್ನ ನಾನು ಕ್ಯಾನ್ವಾಸ್ ಅಲ್ಲಿ ಸ್ಟಿಚ್ ಮಾಡ್ಕೋತೀನಿ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ಕೋತೀನಿ, ಕಟಿಂಗ್ ಮಾಡಕ್ ಹೋಗಲ್ಲ. ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಾನು 1.5 ಇಂಚ್ ತಗೊಂಡಿದ್ದೀನಿ. ಈ ತರ ಶೇಪ್ಗೆ 1.5 ಇಂಚು. ಫಸ್ಟ್ ಗಿಲ್ಲ ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ಳಿ. 2 ಗೆರೆ ಹಾಕೊಂಡು ಅದ್ರ ಮಧ್ಯದಲ್ಲಿ ಇದನ್ನ ಈ ತರ ಮಾಡ್ಕೊಳ್ಳಿ. ಅಷ್ಟೇ, ತುಂಬಾ ನೀಟಾಗಿ ಬರುತ್ತೆ. ಏನು ಅಷ್ಟು ರಿಸ್ಕ್ ಏನಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಹಿಂಗೆ ಚೇಂಜ್ ಮಾಡ್ಕೊಳ್ಳೋದು ಇಷ್ಟೇ. ಓಕೆನಾ, ನಮ್ಗೆ ಇದನ್ನೇನು ನಾನು ಚೇಂಜ್ ಮಾಡಲ್ಲ, ಇದೀಗೆ ಬಿಡ್ತೀನಿ. ಈ ತರ ತಗೊಂಡು
ಮಾತ್ರ ಇದು ಕಟ್ ಮಾಡ್ಕೊತೀನಿ. ಇಲ್ಲಾಂದ್ರೆ ನೀವು ಇದನ್ನು ಬೇಕಾದ್ರೆ ಕ್ಯಾನ್ವಾಸ್ ಹಾಕೋತೀನಿ ಅನ್ನೋದಾದ್ರೆ ಹಾಗೇನೆ ಬಿಟ್ಕೊಳ್ಳಿ. ಕ್ಯಾನ್ವಾಸ್ ಹಾಕೊಂಡ್ರೆ ಇನ್ನೂ ಸ್ಟಿಫ್ ಆಗಿ ಬರುತ್ತೆ. ಓಕೆನಾ, ಈ ತರ ಮಾಡ್ಕೊಂಡ್ರೆ ಕ್ಯಾನ್ವಾಸ್ ಹಾಕೊಂಡು ಇದು ಮಾಡ್ಕೋಬಹುದು. ಆಲ್ರೆಡಿ ಇದ್ರ ಮೆಜರ್ಮೆಂಟ್ ಅಲ್ಲಿ ಕಟ್ ಮಾಡಿದ್ದೀನಿ. ಇಷ್ಟೇ ಇದು ರೆಡಿ ಆಯ್ತು ಅಂದ್ರೆ ಇದು ಡಿಸೈನ್ ಕಡೆಗೆ ಮೇನ್ ಪೀಸ್ ಇದ್ರ ಮೇಲೆ ಇಟ್ಟರೆ ಸ್ಟಿಚ್ ಮಾಡ್ಕೊಳ್ಳುವಂಥದ್ದು. ಓಕೆನಾ, ರೆಡಿ ಆಯ್ತು, ಸೈಡ್ ಇಡೋಣ. ಇವಾಗ ಇದಕ್ಕೆ ಫ್ರಂಟ್ ರೆಡಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಬಂದ್ಬಿಟ್ಟು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಒಂದೇ ಸಮ ಇರಬೇಕು. ಮತ್ತೆ ಇದು ಉಕ್ಸ್ ಪಟ್ಟಿಗೆ ಬಿಟ್ಟಿಲ್ಲ ನಾನು ಇಲ್ಲಿ ಬಟ್ಟೆ. ಉಕ್ಸ್ ಪಟ್ಟಿಗೆ ಬಿಟ್ಟು ಕಟ್ ಮಾಡ್ತೀನಿ ಅಷ್ಟೇ. ಏನಿಲ್ಲ ಚೇಂಜಸ್. ಈ ಉಕ್ಸ್ ಪಟ್ಟಿಗೆ ಇದು ಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಬೇಕು ಅಷ್ಟೇ. ಇದನ್ನೇ ಬೇಕಾದ್ರೆ ನಾವೊಂದು ಬ್ಲೌಸ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಅವ್ರ ಮೆಜರ್ಮೆಂಟ್ಗೆ ಯಾವಾಗ ಬೇಕಾದರೂ ಇದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಬೋದು. ಏನಾದರೂ ಅವರು ದಪ್ಪ ಸಣ್ಣ ಆದರೆ ಒಂಚೂರು ಅಡ್ಜಸ್ಟ್ ಮಾಡಿ ಬೇಕಂದ್ರೆ ರೆಡಿ ಮಾಡ್ಕೋಬೋದು. ವೇಸ್ಟ್ ಬಟ್ಟೆಗಳಿರುತ್ತಲ್ಲ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ತರ ಕಟ್ ಮಾಡ್ಕೊಂಡ್ರೆ ರೆಡಿ ಆಯ್ತು. ನಾನು ಹೇಳ್ದಂಗೆ ಪೀಸ್ನ ನೀವು ಹಾಗೆ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ಅವ್ರು ಬಟ್ಟೆ ಹೊಲಿಸ್ಬೇಕು ಅಂತ ಏನಾದ್ರು ಕೊಟ್ರೆ ಇದೇ ಅಳತೆಗೆ ಮಾಡ್ಬೋದು. ಅವ್ರೇನು ಲೂಸ್ ಟೈಟ್ ಹೇಳಿದ್ರೆ ಎಲ್ಲಿ ಲೂಸ್ ಟೈಟ್ ಹೇಳ್ತಾರೆ ಅಲ್ಲೇ ಸರಿ ಮಾಡ್ಕೊಂಡು ಮಾಡ್ಕೋಬಹುದು. ಓಕೆನಾ, ಹೀಗೆ ರೆಡಿ ಆಗುತ್ತೆ. ಈ ತರ ಬರುತ್ತೆ. ಇದು ರೆಡಿ ಆಯ್ತು. ಇಲ್ಲಿ ಡಾಟ್ ವೀಲರ್ ಅಂಗಡಿಲಿ ಇದೆ, ಅಲ್ಲಿ ರೆಡಿ ಮಾಡ್ಕೊತೀನಿ. ಮತ್ತೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಚಿಕ್ಕದೇನೆ, ದೊಡ್ಡದೇನು ಹೇಳಿಲ್ಲ. ಎಷ್ಟು ಉದ್ದಾಯ್ತಲ್ಲ ಫ್ರೆಂಡ್ಸ್. ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡೆ. ಆಲ್ರೆಡಿ ಇದ್ರಲ್ಲಿ ಕಟ್ ಮಾಡಿದ್ದೀನಲ್ಲ. ಇವಾಗ ನೀವು ಬೇಕು ಅಂದರೆ ಈ ಥರನೇ ಇಟ್ಕೋಬೋದು. ಯಾಕಂದರೆ ಆಲ್ರೆಡಿ ಇದು ಕಟ್ಟಿಂಗ್ ಮಾಡಿರೋದ್ರಿಂದ ತೊಂದರೆ ಏನಿಲ್ಲ. ಈ ರೀತಿ ಇಟ್ಕೊಂಡು ಇದು ನಾನು ಬಟ್ಟೆ ಜಾಸ್ತಿ ಇರೋದ್ರಿಂದ ಈ ಥರ ಫೋಲ್ಡ್ ಮಾಡಿದ್ದೀನಿ. ಇಲ್ಲಾಂದರೆ ಸಿಂಗಲ್ ಫೋಲ್ಡಲ್ಲೇ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಟ್ಟೆ ಕಮ್ಮಿ ಇದ್ದಾಗ ನಿಮ್ಗೆ ಇಷ್ಟು ಬಟ್ಟೆ ಸಿಗಲ್ಲ. ಓಕೆನಾ, ಇದು ಬಟ್ಟೆ ಜಾಸ್ತಿ ಇರೋದ್ರಿಂದ ನಮ್ಗೆ ಇದು ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಒಂದು ಪಿನ್ ಹಾಕೊಳ್ಳಿ. ಯಾವುದೇ ಆದ್ರೂ ಅಷ್ಟೇ ಒಂದು ಪಿನ್ ಹಾಕಿದ್ರೆ ಸ್ಟಿಫ್ ಆಗಿರುತ್ತೆ ಅಂತ ಅಷ್ಟೇ. ಕಟ್ ಮಾಡ್ಕೊಳ್ಳೋಣ. ಏನು ಪೇಪರಲ್ಲಿ ಕಟ್ ಮಾಡಿದೀವಲ್ಲ ಅದೇ. ನೀವೇನಾದ್ರು ಇದ್ರಲ್ಲಿ ಡಿಸೈನ್ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು. ಓಕೆನಾ, ಇದಕ್ಕೆ ನಾನು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗಾದರೆ ಹಂಗೆ ಆ ಡಿಸೈನ್ ತೋರಿಸ್ತೀನಿ. ಯಾಕಂದರೆ ಬ್ಯಾಕ್ ನೆಕ್ ಡಿಸೈನ್ ಬರುತ್ತಲ್ಲ ಅದೇ ಥರ ಸ್ಲೀವ್ಸ್ಗೆ ಏನಾದರೂ ಸ್ವಲ್ಪ ಸಿಂಪಲಾಗಿ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದು, ಅವ್ರು ಏನು ಹೇಳಿಲ್ಲ. ಅದೇ ಬ್ಯಾಕ್ ನೆಕ್ ಡಿಸೈನ್ ಮಾಡ್ತೀವಲ್ಲ ಹಂಗೆ ಸ್ಲೀವ್ಸ್ಗೂ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ಥರ ಸ್ಲೀವ್ಸ್ ರೆಡಿ ಆಯಿತು. ಇದನ್ನ ಬೇಕಂದರೆ ನಾನು ಹೇಳ್ದೆ ಇದು ಹೇಗಿದೆ ಹಾಗೇನೆ ಈ ಪೇಪರ್ ತೆಗೆದುಬಿಟ್ಟು ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ.
ಥರನೇ ಇಲ್ಲಿ ಬೇಕಾದ್ರೆ ಇಲ್ಲಿ ಎಮ್ಮಿಂಗು ಪಟ್ಟಿ ಏನಾದ್ರು ಮಾಡಿಸ್ತೀವಿ ಅಂದರೆ ಹಿಂಗೆ ಇಷ್ಟು ಉದ್ದ ಬಿಟ್ಕೊಳ್ಳಿ. ಇವಾಗ ಇದನ್ನು ಬೇಕಾದ್ರೆ ಹಿಂಗೆ ಫೋಲ್ಡ್ ಇಲ್ಲಿ ಏನು ಆಗ್ತೈತೆ ಹಾಗೇನೆ ಕಟ್ ಮಾಡ್ಕೊಳ್ಳೋಣ. ಕತ್ರಿ ಸರಿಯಾಗಿ ಸಾನೆ ಇಡ್ತಿಲ್ಲ. ಹೀಗೆ ಇಲ್ಲ ನಿಮಗೆ ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ಅನ್ನೋದ್ರೆ ಟೇಪಲ್ಲಿ ಹಾಕೊಂಡು ಮಾಡ್ಕೊಳ್ಳಿ. ಕೆಳಗಡೆ ಒಂದು ಅರ್ಧ ಇಂಚು, ಮೇಲ್ಗಡೆ ಒಂದು ಅರ್ಧ ಇಂಚು, 1 ಇಂಚಿಗೆ ಇದನ್ನು ಇದೆಯಲ್ಲ ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ಬೆಲ್ಟ್ನ, ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಒಂದು ಅರ್ಧ ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ತೊಗೊಳ್ಳಿ. 3.25 ಬಂತು. ಇದು 3.25 ತೊಗೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲಿ ಒಂದೇ ಸಮ ಇದೆ. ಇಲ್ಲಿ ಸ್ವಲ್ಪ ಒಂದೊಂದ್ಸಲ ಹಿಂಗೆ ಕ್ರಾಸಾಗಿ ಬರುತ್ತೆ. ಇಲ್ಲಿ ಒಂದೇ ಸಮ ಇದೆ. ಇಲ್ಲೂ ಅಷ್ಟೇ ಅರ್ಧ ಇಂಚು ಅಂದರೆ 3 ಇಂಚು. ಓಕೆನಾ? ಇಲ್ಲಿ 3 ಇಂಚು, ಇಲ್ಲಿ 3.25 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ನೋಡಿ, 3.25, ಇಲ್ಲಿ 3 ಇಂಚು. ಈಗ ತಗೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕು ಈ ಥರ ಇದನ್ನು ಇದೇನಿರುತ್ತಿದ್ದೆ ಬೆಲ್ಟ್ದು ಇದಕ್ಕಿಂತ 1 ಇಂಚು ಜಾಸ್ತಿ ತಗೊಳ್ಳಿ. ಹಾಗೆ ಅಕಸ್ಮಾತ್ ಸ್ಟಿಚಿಂಗ್ ಆದಮೇಲೆ ಬೇಕಾದ್ರೆ ಕಟ್ ಮಾಡ್ಬಿಡ್ಬೋದು. ಜಾಸ್ತಿ ಇದ್ದರೆ, ಕಮ್ಮಿ ಇರಬಾರ್ದು, ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ. ಕಮ್ಮಿ ಇದ್ದರೆ ಅದಕ್ಕೆ ಜಾಸ್ತಿನೇ ತೊಗೊಂಡ್ಬಿಟ್ರೆ ಸ್ಟಿಚಿಂಗ್ ಆದಮೇಲೆ ನಮಗೆ ಎಕ್ಸ್ಟ್ರಾ ಬಂದರೆ ತೆಗೆದ್ಬಿಡ್ಬೋದು, ತೊಂದರೆ ಏನಿಲ್ಲ. ಆಯಿತು, ಇದು ಕಟ್ ಮಾಡಿ ಬೆಲ್ಟು ರೆಡಿ ಆಯಿತು. ಓಕೆನಾ? ಇದಿಷ್ಟು ರೆಡಿಯಾಗಿದೆ. ಸ್ಲೀವ್ಸ್ ಇದು ಬಂದ್ಬಿಟ್ಟು ಡಿಸೈನ್ ಈ ರೀತಿ ಬರುತ್ತೆ. ಆ್ಯಕ್ಚುಲಿ ಇದು ಕಟ್ ಮಾಡಿದ್ರೆ ಹಿಂಗೆ ಬರುತ್ತೆ. ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಇಲ್ಲಿ ಮಾರ್ಕ್ ಇದೆಯಲ್ಲ, ಇದು ಸ್ಟಿಚ್ ಮಾಡ್ಬೇಕು. ಕ್ಯಾನ್ವಾಸ್ ಹಾಕೊಂಡು ಸ್ಟಿಚ್ ಮಾಡಬೇಕು. ಅದು ನೋಡೋಣ. ಐರನ್ ಮಾಡ್ಕೊಂಡ್ಬಿಡ್ತೀನಿ ಕ್ಯಾನ್ವಾಸ್ನ. ಇದು ಫ್ರಂಟ್ ಬರುತ್ತೆ. ಇದು ಕೆಳಗಡೆ ಪೀಸ್. ಇದು ಆ್ಯಕ್ಚುಲಿ ಬೇರೆ ಪೀಸ್ ಕೊಡಬೇಕಿದೆ ಡಿಸೈನ್ಗೆ. ಇದು ಎಕ್ಸ್ಟ್ರಾ ಪೀಸು. ಮತ್ತು ಇದು ಓಕೆನಾ? ಈ ಥರ ಬರುತ್ತೆ. ಈ ಥರ ಇಲ್ಲಿ ಓಪನ್ ಬರುತ್ತೆ. ಇಲ್ಲಿ ಡಿಸೈನ್ ಮೇಲ್ಗಡೆ ಬರುತ್ತೆ. ಇದು ಈ ಥರ ಮೇಲೆ ಬರುತ್ತೆ. ಓಕೆನಾ? ಹಿಂಗೆ ಬರುತ್ತೆ. ಇಲ್ಲಿ ಬೇರೆ ಬಟ್ಟೆ ಕೊಡ್ತೀನಿ. ಸೀರೆ ಕೊಡಲ್ಲ, ಬೇರೆ ಎಕ್ಸ್ಟ್ರಾ ಪೀಸು ತೊಗೊಂಡಿದ್ದೀನಿ. ಸೀರೆಗೆ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ತೊಗೊಂಡಿದ್ದೀನಿ. ಇದು ಇಲ್ಲಿ ಸ್ವಲ್ಪ ಡಿಸೈನ್ ಮಾಡಬೇಕು. ಅದು ತೋರಿಸ್ತೀನಿ. ಐರನ್ ಮಾಡ್ಕೊಂಡು ಮಾಡಬೇಕು. ತೋರಿಸ್ತೀನಿ ಆಮೇಲೆ ಮಾಡುವಾಗ. ಈ ರೀತಿ ಬರುತ್ತೆ. ಓಕೆನಾ? ಈ ಥರ ಒಂದು ಬ್ಲೌಸ್ ಕಟಿಂಗ್ ಆಯಿತು. ಇನ್ನು 2 ಮಾಡಬೇಕು ಇದೇ ಥರ.